ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಒಂದು ವಿಶ್ವಾಸ, ನಿಮ್ಮ ಒಂದು ಈ ಪ್ರೀತಿಯಿಂದನೇ ಇವತ್ತು ಈ ಸ್ವಾಮಿ ಮಹಾರಾಜರ ಚಾನಲ್ 5,000 ಸಬ್ಸ್ಕ್ರೈಬರ್ನ ಪೂರ್ಣ ಮಾಡೈತಿ. ಇದೇ ರೀತಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿ ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಈ ಒಂದು ಚಾನಲ್ದ ಸದಸ್ಯರಾಗಲತ್ತ ಹೇಳಿ ಬಯಸ್ಕದನು. ಇದೊಂದು ಸ್ವಾಮಿ ಕುಟುಂಬ ಆಗಲಿ. ಆನಂತರ ಇವತ್ತು ಸ್ವಾಮಿ ಮಹಾರಾಜರ ಪ್ರಕಟ ದಿನ ನಿಮಿತ್ತ ಮೊದಲನೇದಾಗಿ 21 ದಿನದ ಸೇವೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ತಾರಕ ಮಂತ್ರದ ಸೇವೆಯನ್ನು ಶೇರ್ ಮಾಡ್ಕೊಂಡೇನು. ಇನ್ನೊಂದೇನೆಂದ್ರೆ ತಾರಕ ಮಂತ್ರದ ಅನುಭವವನ್ನು ಆದಷ್ಟು ನಿಮ್ಮ ಜೊತೆ ಇನ್ನೊಂದು ವಾರದಾಗ ನನ್ನ ತಾರಕ ಮಂತ್ರದ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋ ಒಂದು ವಿಚಾರ ಐತಿ. ಅದ್ರ ಜೊತೆಗೆ ಇವತ್ತು ಸ್ವಾಮಿ ಮಹಾರಾಜರ ಈ 21 ದಿನ ಸೇವೆಯನ್ನು ಯಾರು ಮಾಡೋಕ್ಕಾಗಿಲ್ಲ ಅಥವಾ ಈ 11 ದಿನ ನಾನು ಹೇಳಿದೆ ನಿಮಗೆ. ಸ್ವಾಮಿ ಮಹಾರಾಜರ ಸೇವೆ ಅಂದ್ಕೂಡಲೇ 21 ದಿನ ಬರ್ತೈತೆ, 51 ದಿನ, 11 ದಿನ, 108 ದಿನ ಅಥವಾ ಕಂಟಿನ್ಯೂ ನಾವು ಸೇವೆಯನ್ನು ಮಾಡ್ತಾ ಹೋಗಿ ಅದಕ್ಕೆ ನಿತ್ಯ ಸೇವತೆ ಕರೀತಾರೆ. ಆದ್ರೆ ಈ 21 ದಿನದ ಸೇವೆ ಮಾಡೋಕ್ಕೆ ಯಾರಿಗಾಗಿಲ್ಲ, ಏನೋ ಒಂದು ಸಮಸ್ಯೆ ಇತ್ತು, ನಮಗೆ ಸೇವೆ ಮಾಡೋಕ್ಕಾಗಿಲ್ಲ ಅಥವಾ ವಿಡಿಯೋ ಲೇಟ್ ಮಾಡಿ ನೋಡಿದೋ ಅಂದ್ರೆ ಇನ್ನು 11 ದಿನದ ಸೇವೆಯನ್ನು ಆರಂಭ ಮಾಡೋದಿದೆ. 11 ದಿನದ ಸೇವೆ ಯಾವಾಗ ಆರಂಭ ಮಾಡೋದೈತೆ ಅಂದರೆ ಇದೇ ತಿಂಗಳ 11 ತಾರೀಕಿನಿಂದ ನಮಗೆ ಈ ಸೇವೆಯನ್ನು ಆರಂಭ ಮಾಡೋದೈತಿ. ಹಾಗಾಗಿ 11 ದಿನ ಅಂದರೆ ಸ್ವಾಮಿ ಮಹಾರಾಜರ ಪ್ರಕಟತನ 20 ತಾರೀಕು ಐತಿ. ನಮ್ಗೆ 11 ತಾರೀಕಿನಿಂದ ಈ ಸೇವೆಯನ್ನು ಆರಂಭ ಮಾಡಿ ನಮಗೆ 20 ತಾರೀಕು ಈ ಸೇವೆಯನ್ನು ಸಮಾಪ್ತಿ ಮಾಡೋದೈತಿ. ಯಾವ್ಯಾವ ಸೇವೆ ಅಂದ್ರೆ ಸ್ವಾಮಿ ಮಹಾರಾಜರ ಸಾರಾಮೃತದ ನೀವು ಪಾರಾಯಣ ಮಾಡ್ಬೋದು, ತಾರಕ ಮಂತ್ರದ ಅನುಷ್ಠಾನ ಮಾಡ್ಬೋದು, ಅಖಂಡ ನಾಮಸ್ಮರಣೆಯನ್ನು ಮಾಡ್ಬೋದು, ಇಲ್ಲಾಂದ್ರೆ ಗುರುಚರಿತ್ರ ಪಾರಾಯಣ ಮಾಡ್ಬೋದು. ನಿಮಗೆ ಯಾವ್ದು ಆಗ್ತಿತ್ತಲ್ಲ ಸೇವೆ ಆ ಸೇವೆಯನ್ನು ಮಾಡ್ಬೋದು. ಯಾವುದೇ ಸೇವೆ ಆಗಲಿಲ್ಲ ಅಂದರೂ ಸತತವಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ತಾ ಹೋಗಿ. ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡೋದಿತ್ತಂದ್ರೆ 11 ಪಾರಾಯಣ ಮಾಡ್ಬೋದು. ಇದೇ ಒಂದು 11 ದಿನದಾಗ ನೀವು 21 ಪಾರಾಯಣ ಕೂಡ ಮಾಡ್ಬೋದು. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಅಥವಾ ಒಂದು ದಿನಕ್ಕೆ 2 ಪಾರಾಯಣ ನೀವು ಮಾಡ್ಬೋದು. ಒಂದು ಪಾರಾಯಣ ಅಂದರೆ 1 ರಿಂದ 21 ಅಧ್ಯಾಯ. ಈ ಒಂದು ಪೂರ್ಣ ಅಧ್ಯಾಯ 1 ರಿಂದ 21 ಅಧ್ಯಾಯ ಪೂರ್ಣ ಅಧ್ಯಾಯ ನೀವು ಪಾರಾಯಣ ಓದಿನಿ ಅಂದ್ರೆ ಒಂದು ಪಾರಾಯಣ ಪೂರ್ಣ ಆಗ್ತೈತಿ. ನಾವು ವಾರದಾಗ 7 ದಿನದಾಗ ಒಂದು ಪಾರಾಯಣ ಮಾಡ್ತೇವೆ. ಹೆಂಗಂದ್ರೆ ಪ್ರತಿದಿನ 3 ಅಧ್ಯಾಯ ಓದಿದ್ದು ಅಂದ್ರೆ 7 ದಿನಕ್ಕೆ ನಮ್ಮ ನಿತ್ಯ ಸೇವೆ ಒಂದು ಪಾರಾಯಣ ಮುಗಿತೈತಿ. ಆದ್ರೆ ಇಂಥ ಒಂದು ಸಂಕಲ್ಪಯುಕ್ತ ಸೇವೆದಾಗ ನೀವು 5 ಮಾಡ್ಬೋದು. ಯಾರಿಗೆ 21 ಆಗೋಲ್ಲ, 11 ಆಗೋಲ್ಲ, 5 ಪಾರಾಯಣ ಮಾಡಿರಿ, 3 ಪಾರಾಯಣ ಮಾಡಿರಿ. ನೋಡಿರಿ, ಸ್ವಾಮಿ ಮಹಾರಾಜರು ನಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೋರಿದ್ರೆ ಯಾವುದೇ ರೂಪದಾಗ ಬಂದು ಸ್ವಾಮಿ ಮಹಾರಾಜರು ನಮ್ಮ ಸೇವೆಯ ಒಂದು ಪ್ರಸಾರದ ಬಗ್ಗೆ ಅಥವಾ ಸೇವೆ ಬಗ್ಗೆ ಮಾಹಿತಿಯನ್ನು ಕೊಡ್ತಿರ್ತಾರೋ. ಹಾಗಾಗಿ ಆ ಸೇವೆಯನ್ನು ನಿಮ್ಗೆ ಎಷ್ಟು ತಿಳಿದಿಲ್ಲ ಅನ್ನೋ ಮನಸ್ಸಿಗೆ ಯಾವುದೇ ರೀತಿ ಡೌಟ್ ಬೇಡ, ಸಂಶಯ ಬೇಡ, ಭಯ ಬೇಡ. ಸ್ವಾಮಿ ಮಹಾರಾಜರಿಗೆ ಸಂಪೂರ್ಣ ಶರಣ ಹೋಗಿ ನೀವು ಸೇವೆಯನ್ನು ಆರಂಭ ಮಾಡಿರಿ. ಈ ಸೇವೆ ಪೂರ್ಣ ಆದ ಕೂಡಲೇ ನೀವೇ ನನಗೆ ಕಮೆಂಟ್ ಹಾಕ್ತೀರಿ ಯಾವ ರೀತಿ ನಿಮ್ಮ ಜೀವನದಾಗ ಅಂದರೆ ಸ್ವಾಮಿ ಮಹಾರಾಜರ ಪ್ರಚಿತಿ ಖಂಡಿತವಾಗಿ ಬಂದೇ ಬರ್ತೈತೆ. ನೀವು ಎಲ್ಲಿ ಪೂರ್ಣ ವಿಶ್ವಾಸ ಇಟ್ಟ ನನ್ನ ಜೀವನದಾಗ ಏನೇ ಆದರೂ ಸ್ವಾಮಿ ಮಹಾರಾಜರು ನನಗೆ ಉತ್ತಮವಾದನ್ನು ಮಾಡ್ತಾರೋ. ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ, ಏನೋ ಒಂದು ಈಗ ನಮ್ಗೆ ಇಷ್ಟ ಇಲ್ಲದ ಅಥವಾ ನಮ್ಗೆ ಇಷ್ಟಪಟ್ಟ ಯಾವುದೋ ಒಂದು ಕೆಲಸಕ್ಕೋಸ್ಕರ ಸೇವೆ ಮಾಡ್ಕೊತ್ರು ಆ ಕೆಲಸ ನಮ್ಗೆ ಆಗಲಿಲ್ಲ ಅಂದರೂ ಆ ಥರ ನಿಯೋಜನೆ ಸ್ವಾಮಿ ಮಹಾರಾಜರ ಮುಂದೆ ನಮಗೆ ಅದಕ್ಕಿಂತ ಜಾಸ್ತಿನ ನೀಡ್ತಿರ್ತಾರೆ. ಹಾಗಾಗಿ ಒಂದು ವಿಶ್ವಾಸಿಟ್ಟು ಸೇವೆಯನ್ನು ಮಾಡಿರಿ. ಇನ್ನು ತಾರಕ ಮಂತ್ರದ ಅನುಷ್ಠಾನ 11 ಸಲ ಅನ್ಬೋದು, 21 ಸಲ, 51 ಸಲ. ನೋಡಿರಿ, ನಾ 11 ಸಲದ ತಾರಕ ಮಂತ್ರದ ಅನುಷ್ಠಾನ ಮಾಡಿದೆ. ನನಗೆ ಇಷ್ಟ ಅನುಭವ ಬಂದೈತಿ, ಮಸ್ತ್ ಅನುಭವ ಬಂದೈತಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೈತಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ಅಥವಾ ಇನ್ನೊಂದು ವಾರದಾಗ ನಾನು ಅದನ್ನು ಆ ಅನುಭವನ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಇಲ್ದಾರ ನೀವು ಯೂಟ್ಯೂಬ್ದಾಗ ಸ್ವಾಮಿ ಚರಿತ್ರೆ ಸಾರಾಮೃತ ಸಂಪೂರ್ಣ ಅಧ್ಯಾಯನ ಹಾಕಿದ್ದೇನು, ಅದನ್ನು ಕೇಳಿರಿ. ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಹಚ್ಚಿ ಕೇಳಿರಿ. ಗುರುಚರಿತ್ರೆ 18ನೇ ಅಧ್ಯಾಯ ಕೇಳಿರಿ. ನಿಮ್ಗೆ ಯಾವುದಕ್ಕೆ ನಿಮ್ಮ ಗ್ರಂಥ ಇಲ್ಲ ಇತ್ತಂದ್ರೆ ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರದ ಮಂತ್ರವನ್ನು ಸತತವಾಗಿ ನೀವು ನಾಮಸ್ಮರಣ ನೋಡಿ. ಇಂಥ ವಿಶಿಷ್ಟ ಕಾಲದಾಗ ಮಾಡಿದಂಥ ಸೇವೆ ನಮಗೆ ಹೆಚ್ಚಿನ ಫಲಪ್ರಾಪ್ತಿ ಕೊಡ್ತವೆ. ಯಾಕಂದ್ರೆ ಈ ಟೈಮ್ದಾಗ ಏನು ನಮಗೆ ಒಂದು ಸಣ್ಣ ಸೇವೆ ಇದ್ದರೂ ಅದು ನಮ್ಮ ಜೀವನದಾಗ ಒಂದು ಮಹತ್ವದ ಫಲ ಕೊಟ್ಟು ಹೋಗ್ತೈತಿ. ಸ್ವಾಮಿ ಮಹಾರಾಜರ ಸೇವೆ ಬ್ರಹ್ಮಾಂಡದ ನಾಯಕ ನಾವು ಸೇವೆಯನ್ನು ಮಾಡ್ತಿರ್ತೇವೆ. ಹಾಗಾಗಿ ಆ ಸೇವೆ ಸಣ್ಣದ ದೊಡ್ಡದಾತ ಏನೂ ಇಲ್ಲ. ನಮ್ಮ ಕಡೆಯಿಂದ ಯಾವ ಸೇವೆ ಆಗ್ತಿದ್ದಿಲ್ಲ ಆ ಸೇವೆಯನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋಣ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡೋಣ. ಈ ಸೇವೆ ಮಾಡುವಾಗೂ ಕೂಡ ನಾನ್ ವೆಜ್ ವರ್ಜ್ಯ ಇರ್ತೈತಿ, ಪರಾನ್ನ ವರ್ಜ್ಯ ಇರ್ತೈತಿ. ಅಂದ್ರೆ ಬೇರೆದವ್ರ ಮನ್ಯಾಗ ಊಟ ಮಾಡೋದು. ಬೇರೆದವ್ರ ಮನ್ಯಾಗ ಊಟ ಯಾಕೆ ಮಾಡಬಾರ್ದು ಅಂದ್ರೆ ನಾವು ಒಂದು ಯಾವುದೋ ಕೆಲಸಕ್ಕೋಸ್ಕರ ನಾವು ಸೇವೆಯನ್ನು ಮಾಡ್ತಿರ್ತೇವೆ. ಹಾಗಾಗಿ ನಾವು ಮಾಡುವಂಥ ಸೇವೆಯ ಸಂಪೂರ್ಣ ಪ್ರತಿಫಲ ನಮಗೆ ಸಿಗ್ಬೇಕಂದ್ರೆ ನಾವು ಇನ್ನೊಬ್ಬರ ಮನ್ಯಾಗ ಊಟ ಮಾಡೋದಾಗ್ಲಿ, ಇನ್ನೊಬ್ಬರ ಬಗ್ಗೆ ಏನೋ ಒಂದು ತಿನ್ನೋದಾಗ್ಲಿ ಅನ್ನೋ ಮಾಡಬಾರ್ದು. ಸೇವೆಯ ನಮ್ಗೆ ಎಷ್ಟು ಆಗ್ತೈತಿಲ್ಲ ಅಷ್ಟು ನಾವು ನಿಯಮಗಳನ್ನ ಪಾಲನೆ ಮಾಡೋಣ. ಎಲ್ಲ ನಿಯಮಗಳಂತೂ ನಾವು ಮನುಷ್ಯರು ಸಹಜ ಒಂದಿಲ್ಲಿ ಒಂದು ನಿಯಮಗಳು ನಮ್ಮ ಕಡೆಯಿಂದ ಪಾಲನೆ ಮಾಡ್ಕೋ ಎಷ್ಟು ಸಾಧ್ಯ ಆದಿಲ್ಲ ಅಷ್ಟೆಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿ ಸ್ವಾಮಿ ಮಹಾರಾಜರಿಗೆ ಅದನ್ನು ರುಜುವು ಮಾಡಿರಿ.
ನೀವು ಕೂಡ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೋತ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಮಾಡ್ಕೋದೇನು. ನೀವೆಲ್ಲರೂ ಸೇವೆಯನ್ನು ಮಾಡ್ಕದ್ರಿ ಕಮೆಂಟ್ದಾಗ ಶ್ರೀ ಸ್ವಾಮಿ ಸಮರ್ಥ ಹಾಕ್ರಿ. ಮತ್ತೊಂದು ಮುಂದಿನ ಹೊಸ ವಿಡಿಯೋದಾಗ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.